ವೆಲ್ಕಮ್ ಯೂವರ್ಸ್. ಈ ಒಂದು ವಿಡಿಯೋದಲ್ಲಿ ಇರುವೆಗಳ ಬಗ್ಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು ಮತ್ತು ಕ್ರೇಜಿಯೆಸ್ಟ್ ಆಗಿರುವಂಥ ಇನ್ಫಾರ್ಮೇಷನ್ಸ್ಗಳನ್ನ ನೋಡೋಣ ಬನ್ನಿ. ನಮ್ಮ ಸುತ್ತಮುತ್ತ ಕಾಣುವಂಥ ಇರುವೆಗಳೇನಿದೆ ಅವುಗಳು ತುಂಬ ಸಂಘಟಿತ ಮತ್ತು ಶಕ್ತಿಶಾಲಿ ಜೀವಿಗಳಲ್ಲಿ ಕೂಡ ಒಂದಾಗಿದೆ. ಇರುವೆಗಳು ತಮ್ಮ ದೇಹದ ತೂಕಕ್ಕಿಂತ 10 ರಿಂದ 50 ಪಟ್ಟು ಹೆಚ್ಚು ಭಾರವಿರುವಂಥ ವಸ್ತುಗಳನ್ನ ಎತ್ತುತ್ತವೆ. ಒಬ್ಬ ಸರಾಸರಿ ಮನುಷ್ಯ 50 kg ಇದ್ದಾನೆ ಅಂತಂದರೆ ಆತ 500 ರಿಂದ 5000 kgನ ಎತ್ತಕ್ಕಾಗುತ್ತಾ? ಅಸಾಧ್ಯನೇ ಅದು. ಆದರೆ ಇರುವೆಗಳು ಅವುಗಳ ತೂಕ ಏನಿದೆ ಅದಕ್ಕಿಂತ 10 ರಿಂದ 50 ಪಟ್ಟು ತೂಕವನ್ನು ಎತ್ತುತ್ತವೆ. ಯಾವತ್ತಾದರೂ ನೀವು ಯೋಚನೆ ಮಾಡಿದ್ದೀರಾ ಭೂಮಿ ಮೇಲೆ ಎಷ್ಟು ಇರುವೆಗಳಿದೆ ಅಂತ? ವಿಜ್ಞಾನಿಗಳ ಪ್ರಕಾರ ಒಬ್ಬ ಮನುಷ್ಯನಿಗೆ 20 ಲಕ್ಷ ಇರುವೆಗಳಿವೆ. ಪ್ರಪಂಚದಲ್ಲಿ 12,000ಕ್ಕಿಂತ ಹೆಚ್ಚು ಜಾತಿಯ ಇರುವೆಗಳಿವೆ. ಭೂಮಿ ಮೇಲಿರುವಂತಹ ಎಲ್ಲ ಇರುವೆಗಳ ಒಟ್ಟು ತೂಕ ಎಷ್ಟಿದೆ ಗೊತ್ತಾ? ಭೂಮಿ ಮೇಲಿರುವಂತಹ ಎಲ್ಲ ಒಟ್ಟು ಮನುಷ್ಯರ ತೂಕಕ್ಕಿಂತ ಭೂಮಿ ಮೇಲಿರುವಂತಹ ಎಲ್ಲ ಒಟ್ಟು ಇರುವೆಗಳ ತೂಕ ತುಂಬ ಜಾಸ್ತಿ ಇರುತ್ತೆ. ಇರುವೆಗಳು ಏಕಾಂಗಿ ಜೀವಿಗಳಲ್ಲ, ಅವು ಗುಂಪಿನಲ್ಲಿ ವಾಸ ಮಾಡ್ತಾ ಇರ್ತವೆ. ಆ ಗುಂಪನ್ನು ನಾವು ಸಾಮ್ರಾಜ್ಯ ಅಂತಲೂ ಕೂಡ ಕರಿಬಹುದು. ಆ ಸಾಮ್ರಾಜ್ಯದಲ್ಲಿ ಕೆಲವು ಇರುವೆಗಳು ಕೂಡ ಇರ್ಬೋದು, ಇಲ್ಲ ಅಂತಂದರೆ ಲಕ್ಷಾಂತರ ಗಟ್ಟಲೆ ಇರುವೆಗಳು ಕೂಡ ಇರಬಹುದು, ಅಥವಾ ಕೋಟಿಗಟ್ಟಲೆ ಇರುವೆಗಳಿರುವಂತಹ ಸಾಮ್ರಾಜ್ಯ ಕೂಡ ಆಗಿರಬಹುದು. ಪ್ರತಿಯೊಂದು ಇರುವೆ ಗುಂಪಿನಲ್ಲೂ ಕೂಡ ಒಂದು ರಾಣಿ ಇರುವೆ ಇದ್ದೇ ಇರುತ್ತೆ. ಆ ರಾಣಿಯ ಕೆಲಸ ಮೊಟ್ಟೆ ಇಡೋದು ಮಾತ್ರ. ಆ ಗುಂಪಿಗೆ ಆ ರಾಣಿ ಇರುವೆಯೇ ಕೇಂದ್ರ ಬಿಂದುವಾಗಿರುತ್ತೆ. ಈ ಇರುವೆ ಗುಂಪುಗಳಲ್ಲಿ ಕೆಲಸಗಾರ ಇರುವೆಗಳು ಕೂಡ ಇರ್ತವೆ. ಅವುಗಳ ಕೆಲಸ ಆಹಾರ ಸಂಗ್ರಹಿಸುವುದು, ಗೂಡನ್ನು ಶುಚಿಯಾಗಿಡುವುದು, ಗೂಡನ್ನು ಸುರಕ್ಷಿತವಾಗಿಟ್ಟುಕೊಳ್ಳುವುದು ಮತ್ತು ಮರಿ ಇರುವೆಗಳನ್ನ ನೋಡ್ಕೊಳ್ಳೋದು. ಇರುವೆಗಳು ಮನುಷ್ಯನಂತೆ ಮಾತಾಡೋದು ಸಾಧ್ಯವಿಲ್ಲದೆ ಇರಬಹುದು, ಆದರೆ ಇವನು ಕೂಡ ಕಮ್ಯುನಿಕೇಷನ್ ಮಾಡ್ತವೆ. ಅವು ಫೆರೋಮೋನ್ಸ್ ಎಂಬ ರಾಸಾಯನಿಕವನ್ನು ಬಳಸ್ತವೆ. ಯಾವುದಾದರೂ ಇರುವೆಗೆ ಆಹಾರ ಸಿಕ್ಕರೆ ಅದು ಫೆರೋಮೋನ್ಸ್ ಎಂಬ ರಾಸಾಯನಿಕ ವಸ್ತುವನ್ನು ಬಳಸಿ ಜಾಡನ್ನು ಕ್ರಿಯೇಟ್ ಮಾಡುತ್ತೆ. ಉಳಿದ ಇರುವೆಗಳು ಆ ಜಾಡನ್ನು ಬಳಸಿಕೊಂಡು ಆಹಾರ ಇರುವ ಜಾಗವನ್ನು ತಲುಪ್ತವೆ. ಯಾವುದಾದರೂ ಅಪಾಯ ಇದೆ ಅಂತ ಗೊತ್ತಾದರೆ ಒಂದು ಇರುವೆ ಈ ರಾಸಾಯನಿಕನ ಬಳಸಿ ಎಚ್ಚರಿಕೆಯ ಸಂದೇಶ ಕಳಿಸುತ್ತೆ. ನಂತರ ಬಾಕಿ ಇರುವೆಗಳೆಲ್ಲವೂ ಕೂಡ ಸುರಕ್ಷತೆಗೆ ರೆಡಿಯಾಗ್ತವೆ. ಸಾಮಾನ್ಯವಾಗಿ ಸಣ್ಣ ಪುಟ್ಟ ಜೀವಿಗಳು ಅಲ್ಪಾಯುಷಿಗಳಾಗಿರ್ತವೆ, ಅಂದರೆ ಹೆಚ್ಚು ದಿನ ಬದುಕೋದಿಲ್ಲ, ಕಡಿಮೆ ಆಯಸ್ಸಿರುತ್ತೆ. ಆದರೆ ರಾಣಿ ಇರುವೆಗೆ ಅಂದಾಜು 30 ವರ್ಷಗಳ ಕಾಲ ಬದುಕಬಹುದು. ಪ್ರಪಂಚದಲ್ಲಿ ಅತಿ ಹೆಚ್ಚು ಕಾಲ ಬದುಕುವ ಕೀಟಗಳಲ್ಲಿ ಇದು ಕೂಡ ಒಂದಾಗಿದೆ. ಕೆಲಸಗಾರ ಇರುವೆಗಳು ಕೆಲವು ವಾರಗಳಿಂದ ವರ್ಷಗಳವರೆಗೆ ಬದುಕಬಹುದು. ಇದರಲ್ಲಿ ಕೆಲವು ಕೃಷಿಕ ಇರುವೆಗಳು ಕೂಡ ಇರ್ತವೆ. ಇವನು ಕೂಡ ಫಾರ್ಮಿಂಗ್ ಮಾಡ್ತವೆ. ಇಂತಹ ಇರುವೆಗಳನ್ನ ಲೀಫ್ ಕಟರ್ ಇರುವೆಗಳು ಅಂತ ಕೂಡ ಕರೀತಾರೆ. ಅಂದರೆ ಇವುಗಳ ಕೆಲಸ ಎಲೆಗಳನ್ನ ಕತ್ತರಿಸಿ ತಮ್ಮ ಗೂಡಿಗೆ ತಗೊಂಡೋಗ್ತವೆ. ಅಂದರೆ ಎಲೆಗಳನ್ನ ತಿನ್ನೋದಕ್ಕೆ ಬಳಸೋದಿಲ್ಲ, ಇದೇ ಎಲೆಗಳನ್ನ ಬೆಳೆಸಿ ತಮ್ಮ ಗೂಡಿನಲ್ಲಿ ಅಣಬೆಗಳನ್ನ ಬೆಳೆಯುತ್ತವೆ. ಅಂತಹ ಅಣಬೆಗಳನ್ನ ಆಹಾರವಾಗಿ ಬಳಸ್ಕೊಳ್ತವೆ. ಇರುವೆಗಳು ಎಷ್ಟೇ ಚಿಕ್ಕದಾಗಿದ್ರೂ ಕೂಡ ಅವುಗಳ ಜೀವನ ಶೈಲಿ ತುಂಬ ವಿಶಿಷ್ಟವಾಗಿದೆ. ಇಂತಹ ಆಸಕ್ತಿದಾಯಕ ವಿಷಯಗಳನ್ನ ನೀವು ನೋಡಬೇಕು ಅಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಆವಾಗ ನಾವು ಹಾಕುವಂಥ ಪ್ರತಿಯೊಂದು ವಿಡಿಯೋನು ಕೂಡ ನಿಮಗೆ ನೋಟಿಫಿಕೇಷನಲ್ಲಿ ಬಂದು ತಲುಪುತ್ತೆ. ಧನ್ಯವಾದಗಳು ಸ್ನೇಹಿತರೆ.